ದಾವಣಗೆರೆ ದಂಗಲ್ ಬಳಿಕ ಮುಸ್ಲಿಂ ನಾಯಕರ ಮೇಲೆ ಕ್ರಮದ ವಿಚಾರವಾಗಿ ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಕೋಲಾರದಲ್ಲಿ ಮುಸ್ಲಿಂ ಧರ್ಮಗುರುಗಳ ಸಭೆಯೇ ಆಗಿದೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಮುಸ್ಲಿಂ ಸಮುದಾಯ ಪ್ರತ್ಯೇಕವಾಗಿ ಸಭೆ ಮಾಡಿ ಯಾರು ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ, ನಜೀರ್ ಅಹಮದ್ ಅವರ ವಿರುದ್ಧ ಕ್ರಮಕ್ಕೆ ಕಾರಣ ಆದ್ರೂ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅಂಥವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಎದ್ದಿರುವಂತಹ ಆಕ್ರೋಶ, ಮಾಸ್ ವೋಟರ್ ಏನಿದೆ ಅದು ಛಿದ್ರವಾಗುವಂತಹ ಭೀತಿಯಲ್ಲಿ ಕಾಂಗ್ರೆಸ್ ಪಡೆ ಇದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚಿದ್ದಾರೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆಯಲ್ಲಿ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 15% ಅಲ್ಪಸಂಖ್ಯಾತರಿದ್ದಾರೆ. 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಪ್ರಭಾವವಿರುವಂತಹ ಸಮುದಾಯ ಇದು. ತಟಸ್ಥ ಅಥವಾ ಅನ್ಯ ಪಕ್ಷದ ಕಡೆ ಇವರು ವಾಲಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಗ್ಯಾರಂಟಿ. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯದ ಮನವೊಲಿಸೋಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸದ್ಯ ಕಾಂಗ್ರೆಸ್ನ ನಾಯಕರು. ರಾಜ್ಯದ ಅಲ್ಪಸಂಖ್ಯಾತ ನಾಯಕರಿಗೆ ಸದ್ಯ ಟಾಸ್ಕ್ ಅನ್ನ ನೀಡಲಾಗಿದೆ, ಮನವೊಲಿಸುವಂತಹ ಟಾಸ್ಕ್ ಅನ್ನ ನೀಡಲಾಗಿದೆ. ಏನಂತ ಹೇಳಿ ಮನವೊಲಿಸಬೇಕು? ಈಗ ಕ್ರಮ ಆಗಿರಬಹುದು, ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದಂತಹ ಕಾರಣಕ್ಕಾಗಿ ಕ್ರಮ ಆಗಿದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿಯೇ ಇತ್ತು. ಅವರಿಗೆ ಹಲವು ಸ್ಥಾನಮಾನಗಳನ್ನ ನೀಡಿದೆ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಮನವರಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರಿಗೆ ನೀಡುವಂತಹ ಕೆಲಸವನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟು 9 ಜನ ಮುಸ್ಲಿಂ ಸಮಾಜದ ಶಾಸಕರಿದ್ದಾರೆ. ಅಲ್ಪಸಂಖ್ಯಾತ ಸಮಾಜಕ್ಕೆ ಯುಟಿ ಖಾದರ್ ಅಲ್ಪಸಂಖ್ಯಾತ ಸಮುದಾಯದವರು, ಅವರಿಗೆ ಸ್ಪೀಕರ್ ಸ್ಥಾನವನ್ನ ನೀಡಲಾಗಿದೆ. 4 ಜನ ಎಂಎಲ್ಸಿ ಹಾಗೆ ಸಲೀಂ ಅಹಮದ್ ಅವರಿಗೆ ಮುಖ್ಯ ಸಚೇತಕ ಹುದ್ದೆಯನ್ನ ನೀಡಲಾಗಿದೆ. ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯ ಸ್ಥಾನವನ್ನ ಹೊಂದಿದ್ದಾರೆ. ಜಮೀರ್ ಅಹಮದ್ ಖಾನ್, ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. 12 ಜನ ಅಲ್ಪಸಂಖ್ಯಾತರಿಗೆ ಬೋರ್ಡ್ ಅಧ್ಯಕ್ಷ ಸ್ಥಾನಮಾನವನ್ನ ನೀಡಲಾಗಿದೆ. ಮತ್ತೊಂದು ಕಡೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 600 ಶಾಸಕರಿದ್ದಾರೆ. 600ರ ಪೈಕಿ ಸುಮಾರು 80 ಶಾಸಕರು ಅಲ್ಪಸಂಖ್ಯಾತರಿದ್ದಾರೆ. 14% 15% ಮುಸ್ಲಿಂ ಸಮುದಾಯಕ್ಕೆ ಸ್ಥಾನಮಾನವನ್ನು ನೀಡುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮೈನಾರಿಟಿಯ 10 ಜನರನ್ನ ಕಾಂಗ್ರೆಸ್ ರಾಜ್ಯಸಭೆಗೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದೆ. ಸ್ಥಾನಮಾನಗಳನ್ನ ನೀಡುವಲ್ಲಿ ಕಾಂಗ್ರೆಸ್ ಯಾವತ್ತೂ ಹಿಂದೇಟನ್ನ ಹಾಕಿಲ್ಲ. ಇದನ್ನ ನೀವು ಹೋಗಿ ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರಿಗೆ ನೀಡುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಸದ್ಯಕ್ಕೆ ಅಲ್ಪಸಂಖ್ಯಾತ ಪಾಳ್ಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಕಾಂಗ್ರೆಸ್ಗೆ ಒಂದ್ ರೀತಿ ಅಪಥ್ಯ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಸ್ಲಿಂ ಧರ್ಮಗುರುಗಳು ಸಭೆಯನ್ನ ನಡೆಸ್ತಾರೆ, ಅಲ್ಲಿ ನಿರ್ಣಯವನ್ನ ಮಾಡಲಾಗುತ್ತೆ. ಕಾಂಗ್ರೆಸ್ ಪಕ್ಷ ಕ್ಷಮೆಯಾಚನೆಯನ್ನ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗುತ್ತೆ. ಮತ್ತೊಂದ್ ಕಡೆ ದಾವಣಗೆರೆಯಲ್ಲೂ ಕೂಡ ಸಭೆಯನ್ನ ಮಾಡಲಾಗುತ್ತೆ. ಯಾವ ಒಂದು ಗುಂಪು, ಅಲ್ಪಸಂಖ್ಯಾತ ಘಟಕದ ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಕ್ರಮಕ್ಕೆ ಕಾರಣ ಆಗಿದೆಯೋ ಆ ಗುಂಪಿನ ನಾಯಕರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದೆ. ಯಾವ ರೀತಿಯಾದಂತಹ ಒಂದು ಆತಂಕ, ಯಾವ ರೀತಿಯಾದಂತಹ ಒಂದು ಕಳವಳ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಸೃಷ್ಟಿಯಾಗಿದೆ? ಜೊತೆಗೆ ಅದಕ್ಕೇನು ತಿರುಮಂತ್ರವನ್ನ ಅಥವಾ ಅದಕ್ಕೇನು ಪರಿಹಾರವನ್ನ ಕಂಡುಕೊಂಡಿದ್ದಾರೆ, ಏನ್ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿ? ವಿದ್ಯಾಶ್ರೀ, ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಏನು ಅಲ್ಪಸಂಖ್ಯಾತರ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟ್ ಅನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ತಟಸ್ಥವಾಗುವುದು, ಜೊತೆಗೆ ಅಲ್ಪಸಂಖ್ಯಾತ ನಾಯಕರು ಯಾರು ಕೂಡ ಅಲ್ಲಿಗೆ ಸ್ವತಂತ್ರ ಅಭ್ಯರ್ಥಿಗಳಿದ್ರು ಅವ್ರನ್ನ ಮನವೊಲಿಸೋದಾಗಿರ್ಬೋದು, ಜೊತೆಗೆ ಅಲ್ಲಿ ಮತದಾರನ ಕಾಂಗ್ರೆಸ್ ಅಭ್ಯರ್ಥಿ ಪರ ಡೈವರ್ಟ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಮಾಡದೇ ಇರೋದಕ್ಕೆ ಈಗ ಕಾಂಗ್ರೆಸ್ ನಾಯಕರಲ್ಲಿ ಸಾಕಷ್ಟು ತಲ್ಲಣ ಆರಂಭವಾಗಿರುವಂಥದ್ದು. ಜೊತೆಗೆ ಒಂದಷ್ಟು ನಾಯಕರು ಜಬ್ಬಾರ್ ಆಗಿರ್ಬೋದು, ಜೊತೆಗೆ ನಜೀರ್ ಅಹಮದ್ ಅವರ ವಿರುದ್ಧ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕ್ರಮವನ್ನು ತೆಗೆದುಕೊಂಡಿದೆ. ಇದರಿಂದ ಈ ಒಂದು ಸಮುದಾಯ ಸಾಕಷ್ಟು ಆಕ್ರೋಶಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ನಡೆ ಅಂದ್ರೆ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಈಗಾಗಲೇ ಇರುವಂತಹ ಮಾಹಿತಿ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ನ 100ಕ್ಕೂ ಹೆಚ್ಚು ಶಾಸಕರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಈ ಒಂದು ಸಮುದಾಯ ಒಂದು ವೇಳೆ ತಟಸ್ಥವಾದ್ರೆ ಅಥವಾ ಅನ್ಯ ಪಕ್ಷಗಳ ಕಡೆ ಮುಖ ಮಾಡಿದ್ರೆ ಖಂಡಿತ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಲೆಕ್ಕಾಚಾರಗಳಿರುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದವರು ಸುಮಾರು 20,000 ಆಗಿರ್ಬೋದು, 40,000 ಆಗಿರ್ಬೋದು,
50,000 ಆಗಿರ್ಬೋದು, ಜೊತೆಗೆ 1 ಲಕ್ಷದ ಮತದಾರರಿದ್ದಾರೆ. ಈ ಒಂದು ಸಮುದಾಯ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ ವೋಟರ್ಸ್ ಆಗಿರುವಂಥದ್ದು. ಒಂದು ವೇಳೆ ಇವರು ಡೈವರ್ಟ್ ಆದರೆ ಅದು ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋದು ಸಾಕಷ್ಟು ಶಾಸಕರಿಗಾಗಲೇ ಆತಂಕಕ್ಕೆ ಒಳಗಾಗಿ ನೇರವಾಗಿ CM ಮತ್ತು DCM ಅವ್ರಿಗೂ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನೇರವಾಗಿ ಮಧ್ಯಪ್ರವೇಶ ಮಾಡಿ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ವಿಚಾರದಲ್ಲಿ ಒಂದು ಅಲರ್ಟ್ ಆಗಿರುವಂಥದ್ದು. ಯಾಕಂದ್ರೆ ಈ ಒಂದು ಸಮುದಾಯಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಕೇವಲ ಇದೊಂದು ಸೀಟಿಂದ ಪಕ್ಷಕ್ಕೆ ಅಂದ್ರೆ ಪಕ್ಷದಿಂದ ಅಂತರ ಕಾಯ್ಕೊಳ್ಳೋದು ಬೇಡ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ 9 ಜನ ಶಾಸಕರಿದ್ದಾರೆ, ಒಬ್ಬರು ಸ್ಪೀಕರ್ ಅನ್ನ ಮಾಡಿದ್ದೇವೆ, ಜೊತೆಗೆ 4 ಜನ MLC-ಗಳನ್ನ ಮಾಡಿದ್ದೇವೆ, ಅವ್ರಿಗೆ ಮುಖ್ಯ ಸಚೇತಕರನ್ನು ಕೂಡ ಮಾಡಿದ್ದೇವೆ, ಜೊತೆಗೆ ವಿವಿಧ ನಿಗಮಗಳಲ್ಲಿ ಬೋರ್ಡ್ ಅಧ್ಯಕ್ಷರನ್ನು ಕೂಡ ಮಾಡಿದ್ದೇವೆ, ಜೊತೆಗೆ ರಾಜ್ಯಸಭೆಗೆ ಕೂಡ ಒಬ್ಬ ಸದಸ್ಯರನ್ನು ಕೂಡ ಕಳಿಸಿದ್ದೇವೆ. ಜೊತೆಗೆ ದೇಶದಲ್ಲಿ ಕಾಂಗ್ರೆಸ್ ಯಾವತ್ತೂ ಅಲ್ಪಸಂಖ್ಯಾತರ ಪರವಾಗಿದೆ. ಹಾಗಾಗಿ ಎಲ್ರಿಗೂ ಈ ಒಂದು ವಿಚಾರವನ್ನ ಆ ಒಂದು ಸಮುದಾಯದ ಮುಖಂಡರಾಗಿರ್ಬೋದು, ಜೊತೆಗೆ ಮೌಲ್ಯಗಳಾಗಿರ್ಬೋದು, ಧರ್ಮಗುರುಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಅವರಿಗೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ತಮ್ಮ ಸಮುದಾಯದಕ್ಕೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಈಗ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಮಾಹಿತಿ ಮತ್ತು ಈ ಒಂದು ಎಲ್ಲ ಒಂದು ಏನು ಅಂಕಿಅಂಶಗಳನ್ನ ಇಟ್ಕೊಂಡು ನೇರವಾಗಿ ತಮ್ಮ ಸಮುದಾಯಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಈಗ ಒಂದಷ್ಟು ಜವಾಬ್ದಾರಿ ಅಲ್ಪಸಂಖ್ಯಾತ ನಾಯಕರಿಗೆ ನೀಡಲಿಕ್ಕೆ DK ಶಿವಕುಮಾರ್ ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿದ್ಯಾಶ್ರೀ. ಮಂಜುನಾಥ್, ಆಕ್ರೋಶವಂತೂ ವ್ಯಕ್ತವಾಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕ್ರಮ ಆಗಬೇಕು ಅಥವಾ ಕ್ಷಮೆ ಕೇಳಬೇಕು ಕಾಂಗ್ರೆಸ್ ಪಕ್ಷ ಅನ್ನುವಂಥ ಆಗ್ರಹವೂ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂಥ ಬಿರುಕು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ನಿಷ್ಠವಾಗಿದ್ದಂಥ ಸಮುದಾಯ ಇದು. ಆ ಸಮುದಾಯ ಇವತ್ತು ಕೆರಳಿ ನಿಂತಿದೆ ಅಂತಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂಥ ಕ್ರಮ ಆತುರದ ಕ್ರಮ ಆಗ್ಬಿಡ್ತಾ ಅಂತ ಹೇಳಿ ಅದರಿಂದಾಗಿ ಅಡ್ವಾನ್ಸ್ ಎಫೆಕ್ಟ್ ಕಾಂಗ್ರೆಸ್ ಪಕ್ಷ ಪಡೆಯುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಿದ್ಯಾ ಅಂತ ಹೇಳಿ ಅಟ್ಲೀಸ್ಟ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಬೇಕಾಗಿತ್ತ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ? ವಿದೇಶಿ ಇಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಒಂದು ಆಕ್ರೋಶಕ್ಕೆ ಅಂದ್ರೆ ಆಕ್ರೋಶ ಯಾಕಾಗಿದೆ ಅಂದ್ರೆ ನೇರವಾಗಿ ಇಲ್ಲಿ ಯಾವುದೇ ಬೇರೆ ಅಥವಾ ಪಕ್ಷದ ವಿರೋಧಿ ಚಟುವಟಿಕೆಗಳು ಮಾಡಿದ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡ್ತಾರೆ, ಅವರಿಂದ ಉತ್ತರವನ್ನು ಪಡೆದುಕೊಳ್ತಾರೆ, ನಂತರ ಆಕ್ಷನ್ ತೆಗೆದುಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ಬೇರೆ ಪಾರ್ಟಿಗಳಲ್ಲಿ ಇರ್ಬೋದು. ಆದರೆ ಇಲ್ಲಿ ಅಲ್ಪಸಂಖ್ಯಾತರ ಏನೋ ಅಲ್ಪಸಂಖ್ಯಾತರಿಗೆ ಮಾತ್ರ ಕಾಂಗ್ರೆಸ್ ನಾಯಕರು ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ, ಜೊತೆಗೆ ಅವರಿಂದ ಉತ್ತರವನ್ನು ಕೂಡ ಪಡ್ಕೊಂಡಿಲ್ಲ. ನೇರವಾಗಿ ಚುನಾವಣೆಯಲ್ಲಿ ಈ ರೀತಿ ಆರೋಪಗಳು ಕೇಳಿಬಂದ ಸಂದರ್ಭದಲ್ಲಿ ನೇರವಾಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು, ಅವ್ರ ವಾದ ಕೂಡ ಕೇಳಬೇಕಾಗಿತ್ತು. ಬೇರೆ ಸಮುದಾಯದವರು ಯಾರೇ ಮಾಡಿದ್ರು ಈ ರೀತಿ ಆಕ್ಷನ್ ಅನ್ನ ತೆಗೆದುಕೊಳ್ತಿಲ್ಲ ಕಾಂಗ್ರೆಸ್ ನಾಯಕರು. ಆದ್ರೆ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ಈ ರೀತಿಯನ್ನ ಒಂದು ನೇರವಾಗಿ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ, ಅವಕಾಶ ಕೊಡಲಿಲ್ಲ ಅನ್ನೋದು ಅವರ ನೇರ ಆರೋಪ ಆಗಿರುವಂಥದ್ದು. ಹೀಗಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಂದೇ ಮಾತನ್ನು ಹೇಳ್ತಿರುವಂಥದ್ದು, ಬೇರೆ ನಾಯಕರಿಗಾದ್ರೆ ನೀವು ಅವಕಾಶವನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಉತ್ತರವನ್ನು ಪಡೆದು ನಂತರ ಆಕ್ಷನ್ ತೆಗೆದುಕೊಳ್ತಿದ್ರಿ. ಆದ್ರೆ ಈಗ ನೇರವಾಗಿ ಆಕ್ಷನ್ ತೆಗೆದುಕೊಂಡಿರೋದ್ರಿಂದ ಈ ಒಂದು ಸಮುದಾಯ ಆಕ್ರೋಶ ಹೊರ ಆಗ್ತಾ ಇದೆ. ಹಾಗಾಗಿ ಈಗ ಮತ್ತೆ ಈ ಒಂದು ಆದೇಶವನ್ನು ಹಿಂಪಡೆದು ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರಿಂದ ಉತ್ತರವನ್ನು ಪಡೀರಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ವಾದ ಆಗಿರುವಂಥದ್ದು. ಇದಕ್ಕೆ DK ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಅಬ್ದುಲ್ ಜಬ್ಬಾರ್ ಏನು ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಿದ್ರು, ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು ಅವರಿಂದ ಉತ್ತರವನ್ನು ಪಡೆಯುವಂಥ ಕೆಲಸಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಆದರೆ ಈಗಾಗಲೇ ಆಕ್ಷನ್ ಅನ್ನು ತೆಗೆದುಕೊಂಡಿರೋದ್ರಿಂದ ಇದು ಎಷ್ಟು ಸಮಂಜಸ ಅನ್ನೋದು ಆ ಸಮುದಾಯದ ಒಂದು ವಾದ ಆಗಿರುವಂಥದ್ದು. ಇನ್ನೊಂದು ಕಡೆ ಚುನಾವಣಾ ಫಲಿತಾಂಶ ಬರೋದಕ್ಕೂ ಕೂಡ ಕಾಯಬೇಕಾಗಿತ್ತು. ಯಾಕಂದ್ರೆ ನೀವು ಹೇಳಿದಾಗೆ ಇನ್ನೂ ಫಲಿತಾಂಶ ಕೂಡ ಬಂದಾಗಿಲ್ಲ. ಯಾಕಂದ್ರೆ ಒಂದು ವೇಳೆ ಅಲ್ಪಸಂಖ್ಯಾತರು ಡೈವರ್ಟ್ ಆಗಿದ್ರೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆದ್ರೆ ಆ ಸಂದರ್ಭದಲ್ಲಿ ಸೂಕ್ತ ಕ್ರಮ ತೆಗೆದುಕೊಂಡಿದ್ರೆ ಎಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ಲ. ಆದ್ರೆ ಯಾವುದೋ ಅವಕಾಶವನ್ನು ಕೊಡದೆ ನೇರವಾಗಿ ಈ ರೀತಿ ಕ್ರಮ ತೆಗೆದುಕೊಂಡಿರೋದಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಯಾಕಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಈ ಒಂದು ಸಮುದಾಯ ಕಾಂಗ್ರೆಸ್ಗೆ ಭದ್ರಕೋಟೆ ಅಂದ್ರೆ ಭದ್ರ ವೋಟ್ ಬ್ಯಾಂಕ್ ಆಗಿರುವಂಥದ್ದು. ಹಾಗಾಗಿ ಏಕಾಏಕಿ ತೆಗೆದುಕೊಂಡಿರೋ ಕ್ರಮಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇರುವಂಥದ್ದು. ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.